ಮತ್ತ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿವಾ? ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ? ಯಾವ ನಿಮ್ಗೆ ಮಣ್ಣು ತಿನ್ನು ಕಂಪ್ನಿ ಅಂತ ನೋಡಿ ಕಲ್ಲು ತಗೊಂಡೋಗಿ ಅವರೆಲ್ಲ ಹೋಗ್ಯಾರ ಕಡೆ ಮಳಿ ಹತ್ತಿದ ಬಿಟ್ಟಾರಿ. ಅಕ್ಕವ್ರ ಯಾಕ ನಿಮ್ಗೊಂದು ಮಾತು ಹೇಳ್ತೀನಿ. ಏನಂತ? ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪ್ನಿ ಅಂತ ಕೇಳ್ರಿ. ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣ ತಿಂದಾಡದಾರ ಅವರು. ನಿನಗೆ ಹೆಂಗ್ ಗೊತ್ತಾಗದು? ನಾನು ನೋಡ್ರೆ ಗುರ್ತಾಗಲ್ಲನ್ರಿ. ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ, ಯಾರು ನೆನದಾರಿವ ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ ಯಾರು ನೆನದಾರಪ್ಪ ಅಂತ ಕೇಳಿದ್ರ, ಯಾರು ನೆನದಾರಿಪ್ಪ? ನನ್ನಪ್ಪ ಮಾಧುಲಿಂಗ ಬಂದಿಲ್ಲಿ ನೆನದಾರ ಬಸವಣ್ಣ. ಹೌದು. ಅದಕ್ಕ ಏನ್ರಿಪ್ಪ? ಮಾಧುಲಿಂಗಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪುಣ್ಯ ಪಾವನ ಕ್ಷೇತ್ರ ಕುಂಚನೂರ ಗ್ರಾಮದೊಳಗ ಭಕ್ತರನ್ನ ರಕ್ಷಣೆ ಮಾಡುವ ಸಲುವಾಗಿ ನನ್ನಪ್ಪ ಮಾಧುಲಿಂಗ ಬಂದ ನನ್ನಪ್ಪ ಆಶೀರ್ವಾದ ರೂಪವಾಗಿ ಎಲ್ಲಾ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಮಾಧುಲಿಂಗ ಬಂದು ಕುಂಚನೂರಾಗ ನೆನದಾರ ಬಸವಣ್ಣ. ಮತ್ತೊಂದು ಸಲ ಮಾಧುಲಿಂಗಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಅದಕ್ಕ ಮದಗೊಂಡೇಶ್ವರ ಮಾದನ್ನ ಮದಗೊಂಡೇಶ್ವರ ಸಿದ್ಧಾಶ್ರಮದ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ? ಬೆಳತನ ಹಿಂಗೆ ಹೊತ್ತು ಕರಿಬಾರ್ದ ತಿಳ್ಕೊಂಡು ಎರಡು ಮ್ಯಾಗಳನ್ನ ತಂದಿಲ್ಲಿ ಕೂಡಿಸ್ಯಾರ. ಯಾವ್ಯಾವ್ರಿಪ್ಪ ಮ್ಯಾಗಳು? ಅವು ಯಾವ್ಯಾವ ಅಂತೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದ ಮಾತೈತಿ. ಒಂದೊಂದು ಸಂದನು ಮುಗ್ದಾವಲ್ರಿಪ್ಪ. ಎರಡು ಮಕ್ಕಳ ಹಾಡಿಕೆ ಕೇಳಕ ಕೂಡಿರುವಂತ ಎಲ್ಲಾ ನನ್ನ ತಾಯಿ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ, ವಿಡಿಯೋ ಮಾಡೋರಿಗೆ 2 ಸಲ ನಮಸ್ಕಾರ, ಇದ್ರಾಗ ದನಗಿ ಮಾಡೋರಿಗೆ 3 ಸಲ ನಮಸ್ಕಾರ, ನಮ್ಮ ಕಡೆ ಉತ್ತಕ ಕಾಲ್ ಮಾಡಿ ಕೂತವ್ರಿಗೆ 4 ಸಲ ನಮಸ್ಕಾರ, ಇದನ್ನ ಅಲ್ಲಿ ಮನಕೊಂಡ ಹಾಡಿಕೆ ಕೇಳೋರಿಗೆ 5 ಸಲ ನಮಸ್ಕಾರ, ಅಡ್ಡಾಡ್ಕೊತ ಹಾಡಿಕೆ ಕೇಳೋರಿಗೆ 6 ಸಲ ನಮಸ್ಕಾರ, ಇನ್ನು ಮಳಿ ನೋಡ್ಕೊಂಡು ಮನಿಗೆ ಹೋದವ್ರಿಗೆ ಮನೆಗೆ ಹೋಗೋರಿಗೆ 7 ಸಲ ನಮಸ್ಕಾರ, ಕುರ್ಚಿ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ 8 ಸಲ ನಮಸ್ಕಾರ, ಇನ್ನು ಹೊತ್ತೇರು ತನನು ಮಂಗಳಾರತಿ ಆಗುತ್ತಾನು ಎತ್ತ ಹೋಗಬಾರ್ದು ಅಂತ ಹೇಳಿ ಏನ್ ಮಾಡ್ಯಾರಿಪ್ಪ? ಗಚ್ಚಿನ ಜಾಗ ಹಿಡಿದು ಗಿಡದ ಬಡ್ಡೆ ಕೂತಿರುವಂತ ನಮ್ಮ ಕಾಕಾಗ 10 ಸಲ ನಮಸ್ಕಾರ. ಹೌದು ಬೆಳ್ಳಿನ ಹಾಡಿಕೆನ ಕೇಳಾಕತ್ತಾರ ಅವರು. ಇದ್ರಾಗ ವಿಶೇಷತೆ ಐತೆ ಬಸವಣ್ಣ. ಏನು ವಿಶೇಷತೆ ಐತ್ರಿವ? ಇಂತ ಮೇಘರಾಜನ 65 ಕೂಡ ನನ್ನ ತಾಯಿ ಬಳಗದವ್ರು ನೀವೇನು ಬಂದಿರಲ್ಲ, ನಿಮ್ಮ ಎಲ್ಲಾರಿಗೂ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಅಕ್ಕವ್ರ ಯಾಕ ಮಾತಾಡಂಗಾದ್ರ ಚಂದಂಗೆ 2 ಮಾತು ಮಾತಾಡ್ರಿ, ಇಲ್ಲ ಸುಮ್ ಹಾಡಿರ್ತನ. ಯಾಕೋ ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ ನೀವು. ನಾ ಭೇದ ಭಾವ ಮಾಡಿದೆ? ಹೌದು. ಯಾರ್ಯಾರಿಗೆ? ಈ ತಂದೆ ಬಳಗಕ್ಕೆ 1 ಸಲ ನಮಸ್ಕಾರ ಮಾಡಿ, ಕೂತವ್ರಿಗೆ 2 ಸಲ ನಮಸ್ಕಾರ ಮಾಡಿ, ಕುರ್ಚಿ ಮ್ಯಾಗ ಕೂತವ್ರಿಗೆ 3 ಸಲ ನಮಸ್ಕಾರ ಮಾಡಿ, ಕಾಲು ಉದ್ದಕ್ ಮಾಡಿದವ್ರಿಗೆ 5 ಸಲ ನಮಸ್ಕಾರ ಮಾಡಿ, ಹೌದು. ಇನ್ನ ಮನೆ ನೋಡ್ಕೊ ಮನಿಗೆ ಹೋದವ್ರಿಗೆ 7 ಸಲ ನಮಸ್ಕಾರ ಮಾಡ್ರಿ, ಆ ಗಿಡದ ಬಡ್ಡೆ ಕೂತವ್ರಿಗೆ 10 ಸಲ ನಮಸ್ಕಾರ ಮಾಡ್ರಿ. ಮತ್ತ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡಿವಾ? ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ? ಯಾವ ನಿಮ್ಗೆ ಮಣ್ಣು ತಿನ್ನು ಕಂಪ್ನಿ ಅಂತ ನೋಡಿ ಕಲ್ಲು ತಗೊಂಡೋಗಿ ಅವರೆಲ್ಲ ಹೋಗ್ಯಾರ ಕಡೆ ಮಳಿ ಹತ್ತಿದ ಬಿಟ್ಟಾರಿ. ಅಂಜಿಕೆನು ಅದಲ್ರಿ ಅಕ್ಕವ್ರ, ಯಾಕ ನಿಮ್ಗೊಂದು ಮಾತು ಹೇಳ್ತೀನಿ. ಏನಂತ? ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪ್ನಿ ಅಂತ ಕೇಳ್ರಿ. ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣ ತಿಂದಾಡದಾರ ಅವರು. ನಿನಗೆ ಹೆಂಗ್ ಗೊತ್ತಾಗದು? ನಾನು ನೋಡ್ರೆ ಗುರ್ತಾಗಲ್ಲನ್ರಿ. ಅದಕ್ಕೆ ಹಿಂಗ್ ಹುಟ್ಟಿ. ಹೌದು. ನನ್ನ ತಾಯಿ ಬಳಗಕ್ಕೆ ಯಾಕೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? ನೋಡ್ರಿ, ನೀವು ವಿಚಾರ ಮಾಡುವಂತ ಮಾತ, ಒಂದು ಮನಿ ಒಳಗ ಒಬ್ಬಾಕಿ ಹೆಣ್ಣು ಮಗಳು 10 ಗಂಡ ಹಡಿದ್ರು ಕೂಡ ಆಕಿ ಬಂಜಿನಿ ಬಸವಣ್ಣ ಹೇಳಿ. ಅಕ್ಕವ್ರ ಯಾಕ 10 ಗಂಡ ಹಡದ್ರು ಗಂಡ ಹಡದ್ರ ಬಂಜ್ ಎಂಬುದು ಮುರಿತದ ನಮಗ್ ಕೇಳು ಮಾತ್ರಿ. ಮತ್ತ ಯಾಕೆ ಗಂಡ ಹಡದ್ರ ಬಂಜ್ ಅಕ್ಕಾರಿ? ಮತ್ತೆ ಬರೇ ಗಂಡ ಹಡದ್ರ ಅಲ್ಲ, ಹೌದು. ಆ ಹೆಣ್ಣು ಮಗಳ ಬರೇ 10 ಗಂಡ ಹಡದ್ರು ಬಂಜಿನಿ, ಒಬ್ಬಕ್ಕೆ ಹೆಣ್ಣು ಮಗಳು ಹಡದಳಂದ್ರ ಆ ಹೆಣ್ಣು ತನಕ ಸ್ವಾರ್ಥ ಸಿಗ್ತದ ಬಸವಣ್ಣ. ಸಿಗ್ತದಲ್ರಿಪ್ಪ. ಯಾಕಪ್ಪ ಅಂತ ಕೇಳಿದ್ರೆ, ಒಂದು ಊರಿನ ಸಂಸ್ಕಾರ ಆಗ್ಲಿ, ಒಂದು ಮನಿ ಸಂಸ್ಕೃತಿ ಆಗ್ಲಿ, ಆ ಊರೊಳಗಿರುವಂತ ಹೆಣ್ಮಕ್ಳು ನೋಡಿದ್ರ ಈ ಊರಿನ ಸಂಸ್ಕಾರ ಹಿಂಗೆ ಐತೆ ಅರ್ಥ ಆಗ್ತದ.
ಹಾಕದ್ರಿವಾ ಈ ಊರಿನ ಸಂಸ್ಕಾರ ಹೆಂಗೈತಿ ಕೇಳು. ಹೆಂಗೈತ್ರಿಪ್ಪ? ನನ್ನ ತಾಯಿ ಬಳಗದವರು ಇಂತ ಮಳಿ ಇದ್ರು ಕೂಡ ಮನಿಯೊಳಗ ಅಳುವಂತ ಮಕ್ಕಳನ್ನ ಬಿಟ್ಟು ಇಲ್ಲಿ ಎರಡು ಮಕ್ಕಳ ಹಾಡಿಗೆ ಕೇಳಕ್ ಬಂದು ಕೂಡ್ಯಾರಂದ್ರ ಈಗ ಎಲ್ಲಾ ಕಡೆನೂ ನಾವು ನೋಡುದು ಬಹಳ ದುರ್ಲಭ ಆಗ್ಯದ ಬಸವಣ್ಣ. ಅಕ್ಕವ್ರ ಯಾಕ ನಿಮ್ಗೊಂದ್ ಮಾತು ಕೇಳ್ತೇನೆ. ಏನತ್ತ? ನನ್ನ ತಾಯಿ ಬಳಗದವ್ರು ಯಾಕೆ ಬಂದಾರತ್ತೀರಿ? ನಾನ್ ನಿನಗೊಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ನನ್ನ ತಂದೆ ಬಳಗದವ್ರು ಯಾಕೆ ಬಂದಾರ? ಇವ್ರು ಎಷ್ಟರು ಗೊತ್ತದಾರೋ ಅಕ್ಕವ್ರ? ಅಕ್ಕವ್ರ ನಾಳೆ ಪಗಾರ ಕೊಡಾಗೂ ಕೇಳ್ತದ ನಂದು. ಏನತ್ತ? ನನ್ನ ತಂದಿ ಬೆಳಗದವ್ರು ಹಾಡಿಕೆ ಕೇಳಕ್ ಬಂದಾರ. ನೀವ್ ಏನ್ ದಿನ ಹಾಡಿ ಹಾಡಿ ತಲೆ ಕೆಟ್ಟದ ಅನ್ತ ನಾನು. ಹಂಗ ನನ್ನ ತಾಯಿ ಬಳಗನು ಹಾಡಿಕೆ ಕೇಳಕ್ ಬಂದಾರು. ನಿಮ್ದು ಹಾಡಿ ಹಾಡಿ ತಲೆ ಕೆಟ್ಟದ್ರಿ. ಯಾಕ? ತಾಯಿ ಬೆಳಗದವ್ರು ಹಾಡಿಕೆ ಕೇಳಕ್ ಬಂದಿಲ್ರಿ ಅವ್ರು. ಮತ್ತ ಈ ರಾತ್ರಿ ಯಾವ ಧಾರಾವಾಹಿ ಹತ್ತಾಳಕ್ ಬಂದಾರ ಅವ್ರು. ನೀ ಹಂಗ ಅನ್ಬೇಡ. ಹೌದು, ಧಾರಾವಾಹಿ ಅಂತೇಳಿ ಈ ರೀತಿ ನೀ ಮಾತಾಡಕ್ ಹೋಗ್ಬೇಡ ಬಸವಣ್ಣ. ನನ್ನ ತಾಯಿ ಏನತ್ರಿ ನೋಡಲಿ ಅಡಿಕೆ ಕೇಳಕ್ ಬಂದಾರ. ಇವ್ ಒಂದ್ ನೋಡ್ರಿ. ನೋಡ್ ಬಸವಣ್ಣ, ಈ ಗ್ರಾಮದೊಳಗೆ ಹೆಣ್ಮಕ್ಳ ಪದ್ಧತಿ ಎಷ್ಟು ಚಂದ ಐತಿ ನೋಡು. ಹೆಂಗ್ರಿವಾ? ನಾವು ಎಲ್ಲಾ ಕಡೆ ನೋಡ್ತೀವಿ, ಆಗಿನ ಪದ್ಧತಿ ಹೆಣ್ಮಕ್ಳದ್ ಬೇರೆ ಆಗ್ಯದ, ಈಗಿನ ಪದ್ಧತಿನೇ ಬೇರೆ ಆಗ್ಯದ. ಹೌದಿಪ್ಪ. ಆದ್ರೆ ಇಲ್ಲಿರುವಂತ ಹೆಣ್ಮಕ್ಳ ಪದ್ಧತಿ ನೋಡು ಹೆಂಗೈತ್ರಿವಾ? ತಲೆ ತುಂಬಾ ಶರಗ ಹೊಚ್ಚಿಕೊಂಡು, ಹೌದು, ಹನಿ ತುಂಬಾ ಕುಂಕುಮ ಹಚ್ಚಿಕೊಂಡು, ಹೌದು, ಕೈ ತುಂಬಾ ಬಳಿ ಹಾಕೊಂಡು, ಹೌದು ಬಸವಣ್ಣ ಏನ್ರಿವಾ? ತಲೆ ತುಂಬಾ ಶರಗ ಹೊಚ್ಚಿಕೊಂಡು, ಹನಿ ತುಂಬಾ ಕುಂಕುಮ ಹಚ್ಚಿಕೊಂಡು, ಕೈ ತುಂಬಾ ಬಳಿ ಹಾಕೊಂಡು, ಹೌದು, ಸಾಕ್ಷಾತ್ ಬಬಲಾದಿ ಕೊಂಚವನೇ ಬಂದಿಲ್ಲಿ ಕುಂತಂಗಾಗ್ಯದ. ಸಾಕ್ಷಾತ್ ಬಬಲಾದಿ ಕೊಂಚವ ಬಂದಿಲ್ಲಿ ಕುಂತಂಗ. ಹೌದು, ಬಬಲಾದಾಗ ಏನ್ ಕೊಂತಾವ ಏನು ಚಸ್ಮಾ ಹಾಕೊಂಡ್ ಕುಡ್ತಾವನ್ರಿ? ಇಂತ ಕತ್ತಲದಾಗ ನಿನಗೆ ಹೆಂಗ್ ಕನಿಸ್ತು? ಅವ್ವ ಕಾಣುವಲ್ರಿ, ಅವ್ವ ಬೇಯಾಕ ಈಗ ಮನುಷ್ಯನೇ ಬೇಯಾಕತಾರ್ರಿ. ಏನತ್ತ? ಈ ಭಾವ ಏನ್ ಗಂಟು ಬಿತ್ತು ನಾನು ಹೊಟ್ಟೆದ ಯಾರು ಬಿಡ್ತಾರ? ನೋಡು, ನಿನ್ನಂತ ಮಕ್ಕಳ ನಿನ್ನಂತ ಭಕ್ತರಿದ್ರಂದ್ರ ಹೌದು, ದೇವ್ರಿಗೂ ಚಸ್ಮಾ ಬರ್ತಾವೆ. ಬಂದ್ರ ಬರ್ಬೋದ್ರಿ, ಅನ್ ಹೇಳಕ್ ಬರಲ್ಲ. ಅದಕ್ಕ ಇರ್ಲಿ, ನಿಮ್ ಮನಿ ಮಕ್ಕಳಾಗಿ ಮಾತಾಡ್ತೀವಿ. ಹೌದ್ರಿಪ್ಪ. ಸುಮ್ಮ ಮನರಂಜನೆಗಾಗಿ ನಿಮಗ ನಗಸೋ ಸಲುವಾಗಿ ಮಾತಾಡ್ತೀವಿ. ಯಾರು ತಪ್ಪು ತಿಳ್ಕೊಬಾರ್ದ್ರಿಪ್ಪ. ಜ್ಞಾನ ಸಪಾಟ್ ಎಳಿಬೇಡ. ಹೌದು, ಅದಕ್ಕೆ ಕಂಟಿನ್ಯೂ ಕಾರ್ಯಕ್ರಮ. ನಾವು ಸಂಚನ ಜಾತ್ರೆ ಮಾಡೀವಿ, ಮಾಡಿರಿಪ್ಪ. ನಮಗೂ ಸ್ವಲ್ಪ ದನು ಆಗ್ಯಾವ. ಹೌದು, ಆದ್ರ ನಮ್ಮ ಉಮ್ಮದಿಂದ ನಮ್ಮ ಅಣ್ಣಗಳೇನು ಬಂದಾರಲ್ಲ, ಹೌದು, ಅವ್ರನ್ನ ನೋಡಿದ್ರ ಬಾಳ ಮನಸ್ಸಿಗೆ ಆನಂದ ಆಕ್ಕದ ಬಸವಣ್ಣ. ಹೆಂಗ ಆನಂದ ಆಕ್ಕದ್ರಿವಾ? ನೋಡು, ಅವ್ರ ಪಲ್ಲಕ್ಕಿ ಹೊತ್ತು ನನ್ನ ಅಪ್ಪನೆಲ್ಲ ನಾಡು ತುಂಬೆಲ್ಲ ಮೆರೆಸಿದ್ರು ಕೂಡ ನಮ್ಮ ಹಾಡಿಗೆ ಕೇಳ್ಬೇಕಂತೇಳಿ ಎಷ್ಟು ಹುರುಪುಲೆ ಕೂತಾರ. ಕೂತಾರಲ್ರಿಪ್ಪ, ಕೂತಾರು. ನಾವ್ ಒಂದು ಬಾಟ್ಲಿ ಹಿಡ್ಕೊಂಡ್ ಸುದಿ ತಿರುಗಾಡಿಲಕ್ಕರಿ ಇಟ್ಟು ಕೆಟ್ಟ ದನುವಾಗಿರೋದು ನಮಗ. ಹೌದು, ಅದೆಲ್ಲಾ ನನ್ನ ಅಪ್ಪನ ಭಗವಂತನ ಮಹಿಮೆ ಅಷ್ಟು ದೊಡ್ಡದೈತಿ. ಅದಕ್ಕ ಇರ್ಲಿ, ದೈವ ಬಹಳ ಚಿಕ್ಕದಾಗಿ ಕೂತ್ರು, ಬಹಳ ಚೊಕ್ಕಾಗಿ ಕೂತೀರಿ. ಕೂತಾರಿಪ್ಪ, ಕೂತಾರು. ಬಹಳ ಮಹಾಜ್ಞಾನಿಗಳು ಇಲ್ಲಿ ಬಂದು ಕೂಡ್ಯಾರ ಬಸವಣ್ಣ. ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರುವಂತ ಮಾತಿಲ್ಲ. ಇವತ್ತು ಒಂದೇ ದಿನದಾಗ 3-4 ಸಲ ಬಂಡಾರ ಪದ ಕೇಳಾಕತ್ತೀರಿ. ಅದಕ್ಕ ಈ ಒಂದು ಸಲ ಹಾಡೋದೈತಿ. ಬಂಡಾರ ಮಹಿಮೆ ಹೆಂಗ ಕೇಳ ಬಸವಣ್ಣ?